ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಾ KN ಕಾರ್ ಗ್ಯಾರೇಜ್ಗೆ ಒಂದು ಸೂಪರ್ AC ಡೀಸೆಲ್ ಗಾಡಿ ಬಂದಿದೆ. ಇದರಲ್ಲಿ ಇಂಜಿನ್ ಫಾಲ್ಟ್ ಇತ್ತು, ಎಲ್ಲ ಬಿಚ್ಚಿದ ಮೇಲೆ ಗೊತ್ತಾಯಿತು. ಕನೆಕ್ಟಿಂಗಿಂದು ಪ್ರಾಬ್ಲಮ್ ಇತ್ತು, ಆಮೇಲೆ ಪಿಸ್ಟಿನ್ ಎಲ್ಲ ಡೌನ್ ಆಗಿತ್ತು, ರಿಂಗ್ಸ್ ಫೇಲ್ ಆಗಿತ್ತು, ಹೆಡ್ ಕಂಪ್ಲೇಂಟ್ ಇತ್ತು. ಇಷ್ಟೆಲ್ಲ ಐಟಮ್ ಎಲ್ಲ ಬಿಚ್ಕೊಂಡಿದ್ದೀವಿ. ಇವಾಗ ಕ್ಲೀನಾಗಿ ಏನೇನು ಬೆಂಗಳೂರಿಗೆ ಕಳಿಸ್ಬೇಕು ಅದು ಎಲ್ಲ ಕಳಿಸಿ ಲೇತ್ ವರ್ಕ್ ಮಾಡಿ ಫಿಟ್ಟಿಂಗ್ ಮಾಡೋಣ. ಬರೀ ಯಾವ ಥರ ಲೇತ್ ವರ್ಕ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೆಲ್ಲ ಹೆಡ್ಡೆಲ್ಲ ಫೇಸ್ ಎಲ್ಲ ಮಾಡಿದ್ದೀವಿ, ಆಮೇಲೆ ವಾಲ್ ಚೇಂಜ್ ಮಾಡಿದ್ದೀವಿ ಕ್ಲೀನಾಗಿ. ಫೇಸಿಂಗ್ ಆಮೇಲೆ ವಾಲ್ ವೆಲ್ಡಿಂಗ್ ಎಲ್ಲ ಆಗಿದೆ. ಆಮೇಲೆ ಬೋರೂ ಫೇಸ್ ಮಾಡಿದ್ದೀವಿ, ಹೊಸ ಪಿಸ್ಟಿನ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್, ಸಿಲಿಯೋ, ಇಷ್ಟೆಲ್ಲ ಇಂಜಿನಿಂದು ಎಲ್ಲ ಅಪ್ ಟು ಡೇಟ್ ಕೆಲಸ ಮಾಡಿದ್ದೀವಿ ನೋಡ್ಬೋದು. ಯಾಕಂದರೆ ಬೂಟ್ಸ್ ಗಾಡಿ ಇದೆಲ್ಲ ಕ್ಲೀನಾಗಿದ್ರೇ ಅದು ಲೈಫ್ ಬರೋದು ಇಂಜಿನ್ ಅಂತ. ಆಮೇಲೆ ಟಾಟಾದು ಒಂದು ಮೆಟಲ್ಲಿಂದು ಗ್ಯಾಸ್ಕಿಟ್, ಆಮೇಲೆ ಪ್ಯಾಕಿಂಗ್ ಕಿಟ್ ಎಲ್ಲ ಹಾಕಿದ್ದೀವಿ. ಎಲ್ಲ ಕ್ಲೀನಾಗಿ ಕೆಳಗಡೆನೇ ಎಲ್ಲ ಅಸೆಂಬಲ್ ಮಾಡಿಕೊಂಡು ಗಾಡಿ ಮೇಲ್ಗಡೆ ಎತ್ಕೊಂಡು ಕೆಳಗಡೆ ಹಾಸಿ ಇಂಜಿನ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು. ಎಲ್ಲ ಒಂದು ಫುಲ್ ಖಾಲಿ ಮಾಡಿ ಎಲ್ಲ ಬಿಚ್ಕೊಂಡಿದ್ದೀವಿ. ಬಿಚ್ಕೊಂಡು ಇವಾಗ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ರೈಡ್ರೂ ಸರ್ವಿಸ್ ಆಯಿತು, ಆಮೇಲೆ ಎಲ್ಲ ವೈರಿಂಗನ್ನು ಸ್ವಲ್ಪ ಕಂಪ್ಲೀಟ್ ಇತ್ತು. ಡ್ಯಾಶ್ಬೋರ್ಡ್ ಎಲ್ಲ ಬಿಚ್ಚಿ ವೈರಿಂಗಿಂದೂ ಕೆಲಸ ಆಗಿದೆ. ಡ್ಯಾಶ್ಬೋರ್ಡ್ ಒಂದು ಕೊಡಿಸ್ಬೇಕು. ಸ್ಟಾರ್ಟ್ ಮಾಡಿ ಗಾಡಿ ಚೆಕ್ ಮಾಡ್ಕೊಳ್ಳೋಣ ಬರ್ರಿ. ನೋಡಿ, ಹೀಟ್ ಮಾಡೋದು ಅವಶ್ಯಕತೆನೇ ಇಲ್ಲ, ಆ ಥರ ಕಂಪ್ರೆಷರ್ ಇದೆ ಇಂಜಿನ್ ಒಳಗಡೆ. ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀವಿ. ಗಾಡಿ ಸ್ಟಾರ್ಟಿಂಗೂ ಇದೆ, ಸೌಂಡೂ ಸ್ಮೂತ್ ಇದೆ, ಏನೂ ಮಿಸ್ಸಿಂಗ್ ಏನೂ ಇಲ್ಲ. ಆಮೇಲೆ ಏನೂ ಸ್ಮೋಕೂ ಏನೂ ಕಂಪ್ಲೇಂಟ್ ಇಲ್ಲ. ಹೌಸ್ ಪೈಪ್ ಎಲ್ಲ ಕಂಪ್ಲೇಂಟ್ ಇತ್ತು, ಎಲ್ಲ ಹೊಸದು ಹಾಕಿದ್ದೀವಿ. ಇದೇ ಥರ ವಿಡಿಯೋ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ನೋಡ್ಬೋದು ಯಾವ ಕಂಡೀಷನಾಗಿ ಇಂಜಿನ್ ರೆಡಿ ಆಗಿದೆ ಅಂತ.